ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀ ವಿಚಾರ ಸಾಗರ ಸಾಧು ಮುಕ್ತಲ್ ದಾಸ್ಜಿಯವರ ಕೃತಿ. ನಾಲ್ಕನೇ ತರಂಗ ಉತ್ತಮ ಅಧಿಕಾರಿ ತತ್ವದೃಷ್ಟಿಗೆ ಉಪದೇಶ. 191ನೇ ವಿಷಯಾಂಕ ಏನಂದ್ರೆ ಪ್ರತ್ಯಕ್ಷ ಪ್ರಮಾಣ. 6 ಪ್ರಮಾಣಗಳು 6 ಜ್ಞಾನಗಳು ಅಂತ 6 ಜನ ದಾರ್ಶನಿಕರದರ. ಪ್ರತ್ಯಕ್ಷ ಪ್ರಮಾಣ ಅಂದ್ರೆ ದೇಹಾತ್ಮವಾದಿಗಳದ್ದು. ಎಷ್ಟವರಿಗೆ ಪ್ರಮಾಣಗಳು ಹೇಳ್ರಿ? 6. ಪ್ರಮಾಣ, ಅನುಮತ ಪ್ರಮಾಣ, ಶಬ್ದ ಪ್ರಮಾಣ, ಉಪಮಾನ ಪ್ರಮಾಣ, ಅರ್ಥಾಪತ್ತಿ ಪ್ರಮಾಣ, ಅನುಪಲಬ್ಧಿ ಪ್ರಮಾಣ. ಅವಾಬಾಬ ಎಷ್ಟು ಪರ್ಫೆಕ್ಟ್ ಆಗಿರಿ, ಎಷ್ಟು ಚಂದ ಹೇಳ್ತೀರ. ನೋಡಿ ಹಾಕತ್ತಾರೆ ಹಂಗೆಲ್ಲ ಹೇಳ್ಬಾರ್ದು. ನಾ ಹಂಗೆ ಹೇಳಕತ್ತೀನಿ ಅಂತ ಹೇಳ್ಬೇಕು. ಇಲ್ಲೇನು ಕಾಣಕತ್ತದ ನಮ್ಮ ಎಷ್ಟು ಬಡ ಬಡ ಹೇಳ್ಬಿಟ್ರಲ್ಲಪ್ಪ ಅಂದ್ಬಿಟ್ಟು. ಪ್ರತ್ಯಕ್ಷ ಅನುಮಾನ, ಶಬ್ದ ಉಪಮಾನ, ಅರ್ಥಾಪತ್ತಿ ಅನುಪಲಬ್ಧಿ ಇವೆರಡೆರಡು ನೆನಪಿಟ್ಕೊಂಡ್ಬಿಡ್ಬೇಕು. ಪ್ರತ್ಯಕ್ಷ ಅಂದ ಕೂಡ್ಲೇನೆ ನೆಕ್ಸ್ಟ್ ಅನುಮಾನ ನೆನಪಾಗಬೇಕು. ಶಬ್ದ ಅಂದ ಕೂಡಲೇ ನೆಕ್ಸ್ಟ್ ಉಪಮಾನ ನೆನಪಾಗಬೇಕು. ಅರ್ಥಾಪತ್ತಿ ಅನುಪಲಬ್ಧಿ ಹಿಂಗ್ 3 ಸೆಟ್ನೇ ನೆನಪಿಟ್ಕೋಬೇಕು. ಈಗ ಮೊಬೈಲ್ ನಂಬರ್ 10 ಅಂಕಿ ಅದಾವ. 10 ಅಂಕಿಯಾಗ ಮೊದಲು 5 ನಂಬರ್, ಆಮೇಲೆ 5 ನಂಬರ್ 94493 12032. 5 ಅಂಕಿ 2 ಸಾರಿ ನೆನ್ಪಿಟ್ಕೊಂಡ್ಬಿಟ್ರೆ ಆಯ್ತು. ನೆನ್ಪೋಯ್ತು. ಅದಕ್ಕೆ ಪ್ರತ್ಯಕ್ಷ 6 ಪ್ರಮಾಣದಲ್ಲಿ ಈಗ ಒಂದೊಂದು ವಿಷಯಾಂಕಕ್ಕೆ ಒಂದೊಂದು ಪ್ರಮಾಣಗಳು ಹೇಳ್ತಾರೆ. ಈಗ 1ನೇದ್ದು ಪ್ರತ್ಯಕ್ಷ ಪ್ರಮಾಣ ಆಲ್ರೆಡಿ ಅಧ್ಯಯನ ಮಾಡಿ ಆಗಿದೆ. ಪ್ರತ್ಯಕ್ಷ ಪ್ರಮಾಣ ಅಂದ್ರೆ ದೇಹಾತ್ಮವಾದಿಗಳು. ಕಣ್ಣಿಗೆ ಏನ್ ಕಾಣ್ತದ ಅಷ್ಟೇ ನಂಬೋರು, ಉಳಿದದ್ದೇನು ನಂಬಲ್ಲ. ಅದರೊಳಗ 2 ರೀತಿ ಅದರ. ಒಂದು ರೀತಿ ಜನ ಲೋಕಾಯತರು ಅಂತಾರ. ಅವರು 5 ಪಂಚಮಹಾಭೂತಗಳನ್ನ ಪರಿಗಣಿಸ್ತಾರ. ಇವರು ಚಾರ್ವಾಕರಂತ ಏನದರ, ಇವರು ಆಕಾಶ ಕಣ್ಣಿಗೆ ಕಾಣಂಗಿಲ್ಲ. ಹೀಗಾಗಿ ನಾವು ಪೃಥ್ವಿ, ಜಲ, ಅಗ್ನಿ, ವಾಯು 4ನ್ನೇ ನಾವು ಪರಿಗಣಿಸ್ತೀವಿ ಅಂತಾರ. ಇವರಿಬ್ಬರದು ಏನಪ್ಪ ಅಂತಂದ್ರೆ ಕಣ್ಣಿಗೆ ಏನ್ ಕಾಣ್ತದ ಅಷ್ಟೇ ಸತ್ಯ, ನಾವು ಉಳಿದದ್ದೆಲ್ಲ ಬೇಕಾಗಿಲ್ಲ ನಮ್ಗಂತಾರ. ಅದಕ್ಕೆ ದೇಹಾತ್ಮವಾದಿಗಳು ಇವರಿಬ್ಬರಿಗೆ ಲೋಕಾಯತರು ಮತ್ತು ಚಾರ್ವಾಕರಂತವರ. ಇವರಿಗೆ ದೇಹಾತ್ಮವಾದಿಗಳು ಅಂತಾರ. ಇವರಿಗೆ ದೇಹಾತ್ಮವಾದಿ ಅಂತ ಯಾಕಂತಾರಂದ್ರೆ ದೇಹವೇ ಆತ್ಮ ಅಂತಾರ. ಈ ದೇಹವನ್ನೇ ಆತ್ಮ, ದೇಹನೇ ಆತ್ಮ ಅಲ್ಲ ಅನ್ನೋದಕ್ಕೆ ಹೆಂಗ್ ಮಾಡ್ತೀರಿ? ದೇಹ ಆತ್ಮ ಅನ್ನಕತ್ತಾರೆ ಇವ್ರು ಚಾರ್ವಾಕರು. ಯಾಕಂದ್ರೆ ಗೊತ್ತಿಲ್ಲದ ಕಾಲ ಅದು, ಅತ್ಯಂತ ಆರಂಭಿಕ ಸ್ಥಿತಿ ಅದು. ಮುಂದೆ ಪ್ರಜ್ಞೆ ಬೆಳೆದಂಗ ಶಾಸ್ತ್ರದ ಜ್ಞಾನ ಬೆಳ್ಕೊತೋಯ್ತು. ಈಗ ದೇಹ ಅಂತ ಹೌದು, ದೇಹನೇ ಆತ್ಮ ಅನ್ನೋದು ಆರಂಭದಲ್ಲಿ. ಈಗ ಸಹಿತ ನಮಗೆ ದೇಹನೇ ಆತ್ಮ ಅನ್ನೋದೊಂದು ಅದ ಇಲ್ಲ ಒಳಗೆ ಎಲ್ಲರೇ. ದೇಹನೇ ನಾನು ಅನ್ನೋದು ಅದ ಅಲ್ರಿ. ಆತ್ಮ ಅಂದ್ರೆ ನಾನು, ಸೆಲ್ಫ್ ಅಂತ. ಆತ್ಮ ಅಂದ್ರೆ ಸೆಲ್ಫ್. ದೇಹ ನಾನು ಅನ್ನೋದು ಆದ ಇಲ್ಲ ಒಳಗೆಲ್ಲ ಒಂದ್ ಕಡೆ. ಸತ್ಸಂಗದಾಗ ಕುಂತಾಗ ನಾನು ದೇಹ ಅಲ್ಲ
ಅಂತ ಅನಿಸ್ತದ, ಬೇರೆ ಟೈಮ್ನಾಗ ದೇಹ ನಾನೇ ಅಂತ ಅನಿಸ್ತದ. ಮತ್ತೆ ದೇಹ ನಾನೇ ಅಂತ ಅನಿಸ್ತದ. ನೀ ಯಾರಪ್ಪ ಅಂತಂದ್ರೆ ನಿಮ್ ದೇಹ ನೋಡಿ ಗುರುತಿಸ್ತಾರಲ್ಲ, ದೇಹ ಇಲ್ಲಂದ್ರೆ ಹೆಂಗ್ ಗುರುತಿಸ್ತಾರ? ಹಿಂಗಾಗಿ ದೇಹಾತ್ಮವಾದಿಗಳು ಅವ್ರು ಅನ್ಕೊಂಡದ್ದು ಏನ್ ತಪ್ಪಿಲ್ಲ. ಈಗ ದೇಹ ಆತ್ಮ ಅಲ್ಲ ಅನ್ಬೇಕಂತಂದ್ರೆ ಹೆಂಗ್ ಸಾಧಿಸ್ತೀರಿ? ದೇಹ ಜಡ ಐತ್ರಿ, ಜಡ ಐತಿ, ಅವಯವ ಉಳ್ಳತೈತಿ, ಕಣ್ಣಿಗೆ ಕಾಣಿಸ್ತೈತಿ, ದೃಷ್ಟಿ ಉಳ್ಳತೈತಿ, ಮತ್ ನಾಲ್ಕು ಹೊಂದೈತಿ, ಅದು ಅವಿನಾಶ ಐತಿ. ದೇಹಕ್ಕ ಇರುವಿಕೆ ಇಲ್ಲ, ಬರೀ ತೋರುವಿಕೆ ಅದು. ಆತ್ಮಕ್ಕ ಇರುವಿಕೆ ಅದ. ಆತ್ಮನೇ ದೇಹವಾಗಿ ತೋರ್ಲಿಕ್ಕತ್ತ, ಬ್ರಹ್ಮನೇ ಬ್ರಹ್ಮಾಂಡವಾಗಿ ತೋರ್ಲಿಕ್ಕತ್ತ. ಅದಕ್ಕ ಇರುವಿಕೆ ಸದ್ರೂಪ ಯಾವುದು? ದೇಹದ ಏನ್ ಆತ್ಮದ ಸದ್ರೂಪ. ಆತ್ಮದ್ದು ಇರುವಿಕೆ, ಆತ್ಮದ್ದು ಇರುವಿಕೆ ದೇಹದ ತೋರುವಿಕೆ, ಮಣ್ಣಿನ ಇರುವಿಕೆ ಮಡಿಕೆಯ ತೋರುವಿಕೆ. ಹಿಂಗಾಗಿ ಅದೇ ತೋರುವಿಕೆ ಅದಷ್ಟೇ. ಯಾವಾಗ ನೀವು ಮಣ್ಣಂತ ತಿಳ್ಕೊತೀರಿ, ಮಣ್ಣಂತ ನೋಡಿದಾಗ ಅಲ್ಲಿ ಮಡಿಕೆ ಇಲ್ಲವೇ ಇಲ್ಲ. ಆತ್ಮ ಅಂತ ನೀವು ನೋಡಿದ್ರಿ ಅಂತಂದ್ರೆ ಅಲ್ಲಿ ದೇಹ ಇಲ್ಲವೇ ಇಲ್ಲ. ನಿಮಗೆ ದೇಹ ಅನ್ನೋ ಆತ್ಮ ಅನ್ನೋದು ನೋಡ್ಲಕ್ ಬರ್ಲಾರ್ದಕ್ಕ ದೇಹ ಆಗಿ ಕಾಣ್ಲಿಕ್ಕ. ಆತ್ಮನನ್ನ ನೋಡೋದ್ ಕಲ್ತ್ರಿ ಅಂತಂದ್ರೆ ದೇಹ ಯಾಕೆ ಇರ್ತದ? ಅಲ್ಲಿ ಬಂಗಾರ ನೋಡೋದ್ ಕಲ್ತ್ರಿ ಅಂದ್ರೆ ಆಭರಣ ಎಲ್ಲಿರ್ತದ? ಬಂಗಾರನೇ ಇರ್ತದೆ. ಅದಕ್ಕಿದು ದೇಹಾತ್ಮ ವಾದಿ. ಓಕೆ. ಮತ್ತ ದೇಹಕ್ಕ ಮತ್ತ ಆತ್ಮಕ್ಕ ವ್ಯತ್ಯಾಸ ಮಾಡ್ರಿ. ದೇಹನೇ ಆತ್ಮ ಅಲ್ಲ ಅಂತ. ಒಂದನೇದೈತಿ ಸದ್ರೂಪ ಐತಿ, ನೆಕ್ಸ್ಟ್ ಚಿದ್ರೂಪ. ಸಿಸ್ಟಮೆಟಿಕ್ ಹೋಗ್ಬೇಕು. ದೇಹಕ್ಕ ನಾನು ದೇಹ ಅಂತೇಳಿ ಏನಾರ ದೇಹಕ್ಕೆ ಪ್ರಜ್ಞೆ ಆದೇನ್ರಿ? ಅದಕ್ಕೇನಾರ ತನ್ನ ಬಗ್ಗೆ ತನಗೆ ಪ್ರಕಾಶ ಅದ ಏನ್ರಿ? ತನ್ನ ಬಗ್ಗೆ ತಾನು ಏನಾರ ತಿಳ್ಕೊಂಡದೇನದು? ನಾನು ದೇಹ, ನಾ ಕಲ್ಯಾಣಪ್ಪವ್ರ ದೇಹ, ನಾ ನಾಗರತ್ನಮ್ಮವ್ರ ದೇಹ, ಹಿಂಗೇನಾರ ತಿಳ್ಕೊಂಡದೇನದು? ಸ್ವಪ್ರಜ್ಞೆನೂ ಇಲ್ಲ. ಮತ್ತ ನಾ ಕಲ್ಯಾಣಪ್ಪವ್ರ ಪರಿಚಯ ಏನಾರ ಅದಕ್ಕದ ಏನು ನಿಮ್ ದೇಹಕ್ಕ? ನಿಮ್ ಪರಿಚಯನೂ ಅದಕ್ಕಿಲ್ಲ. ತಾನೇನದನು ಅದಕ್ಕೆ ಗೊತ್ತಿಲ್ಲ. ಹೆಂಗದ? ಸ್ವಪರ ಪ್ರಜ್ಞಾ ಶೂನ್ಯತ್ವಂ, ಸ್ವಪರ ಪ್ರಜ್ಞಾ ಶೂನ್ಯತ್ವಂ ಜಡತ್ವಂ. ದೇಹ ಪ್ರಜ್ಞಾ ಶೂನ್ಯದ. ಆತ್ಮ ಹಂಗದೇನು? ನಾ ಚೈತನ್ಯ ಅಂತ ಅದಕ್ಕೆ ಗೊತ್ತದೋ ಇಲ್ಲ? ಎಲ್ಲವನ್ನು ಅರಿಯುವ ಶಕ್ತಿನೂ ಅದು, ತನ್ನ ಬಗ್ಗೆ ತಾನು ಅರಿತುಕೊಳ್ಳುವ ಶಕ್ತಿ ಅದ. ಅದಕ್ಕೆ ಜ್ಞಾನ ಸ್ವರೂಪ. ಅದಕ್ಕೇನಂತಾರೆ? ಚಿದ್ರೂಪ ಬ್ರಹ್ಮ. ಮೂರನೇದೇನದ? ದೇಹ ದುಃಖ ರೂಪ ಅದ, ಆನಂದ ರೂಪ ಅದ. ದೇಹ ದುಃಖ ರೂಪ, ಚಿಂತಾ ರೂಪ, ಭಯಗ್ರಸ್ತ. ಆನಂದ ರೂಪ. ದೇಹ ದುಃಖ ರೂಪ ಅದು. ಯಾವ ಟೈಮ್ನಾಗ ಜಡ್ಡಿಗೆ ಬೀಳ್ತೀನೋ, ಯಾವಾಗ ಸಾಯ್ತೀನೋ, ಯಾವಾಗ ಮರ್ಯಾದೆ ಕಳ್ಕೊತೀನೋ, ಯಾವಾಗ ಪ್ರಾಣ ಕಳ್ಕೊತೀನೋ, ಯಾವಾಗ ರೊಕ್ಕ ಕಳ್ಕೊತೀನೋ, ಯಾರೇನ್ ಕಸ್ಕೊತಾರೋ, ಯಾರೇನ್ ಬಡಿತಾರೋ, ಭಯ. ಆತ್ಮಕ್ಕೇನಾರ ಭಯ ಅದೇನ್ರಿ? ಭಯ, ಚಿಂತೆ, ದುಃಖದ ಮನಿ ಅದು ದೇಹ. ಆತ್ಮಕ್ಕಂತದೇನು ಸಮಸ್ಯೆ ಇಲ್ಲ ಹೌದಲ್ರಿ? ಮತ್ತೆ ಮತ್ತೆ ದೇಹ ನಿತ್ಯ ಅದು ಅನಿತ್ಯ ಅದು, ಆತ್ಮ ನಿತ್ಯ ಅದು ಅನಿತ್ಯ ಅದು. ದೇಹ ಅನಿತ್ಯ ಐತಿ,
ದೇಹ ಅನಿತ್ಯ ಅದ, ಆತ್ಮ ನಿತ್ಯ. ಆತ್ಮ ನಿತ್ಯ ಅದ. ದೇಹ ಎಷ್ಟಾದರೂ ಬರ್ಬೋದು, ಹೋಗ್ಬೋದು, ಇರ್ಬೋದು, ಆದ್ರೆ ಆತ್ಮ ಎಲ್ಲಾ ಕಾಲದಲ್ಲಿ ಇರ್ತದೆ. ಆಮೇಲೆ ದೇಹ ಪರಿಪೂರ್ಣದ ಅಂದ್ರೆ ಎಲ್ಲಾ ವಸ್ತುಗಳಲ್ಲಿ, ಎಲ್ಲಾ ಕಾಲದಲ್ಲಿ, ಎಲ್ಲಾ ದೇಶದಲ್ಲಿ ಸರ್ವವ್ಯಾಪಕ ಅದ. ಏನು ಆತ್ಮ ಸರ್ವವ್ಯಾಪಕ ಅದ. ದೇಹ ಪರಿಚ್ಛಿನ್ನ ಐತಿ, ಆತ್ಮ ಪರಿಪೂರ್ಣ, ಅಪರಿಚ್ಛಿನ್ನ ಪರಿಪೂರ್ಣ ಅದ. ಹಿಂಗ ನೀವು ಸಚ್ಚಿದಾನಂದ ಸೂತ್ರ ಹಿಡ್ಕೊಂಡೇ ನೀವು ಇದನ್ನ ಬಿಡಿಸ್ಕೊತ ಹೋಗ್ಬೇಕು. ಅಲ್ಲೊಂದು ಇಲ್ಲೊಂದು ಹೇಳ್ಕೊತ ಹೋಗಂಗಿಲ್ಲ. ಸಿಸ್ಟಮೆಟಿಕ್ ಆಗಿ ಸಚ್ಚಿದಾನಂದ ನಿತ್ಯ ಪರಿಪೂರ್ಣ. ದೇಹ ಅನೇಕ ಅದಾವ, ಆತ್ಮ ಒಂದೇ. ಏಕ. ಆತ್ಮ ಏಕ್, ದೇಹ ಅನೇಕ, ಅನಾತ್ಮ ಅನೇಕ. ಹಿಂಗೆ ಮಾಡ್ಕೊತ ಹೋಗ್ಬೇಕು. ಆಮೇಲೆ ಪ್ರತಿನಿತ್ಯ ಈ ಪಾಠ ಕೇಳೋದ್ರಿಂದ ನಿಮಗೆ ಪರಮಾನಂದ ಪ್ರಾಪ್ತಿ ಆಗ್ತಿರ್ಬೇಕು, ದುಃಖ ನಿವೃತ್ತಿ ಆಗ್ತಿರ್ಬೇಕು. ಎಲ್ಲರ ಒಂದ್ ಕಡೆ ದುಃಖ, ಚಿಂತೆ, ಭಯದಿಂದ ನಿಶ್ಚಿಂತೆ ಆಗಂಥದ್ದು ಒಂದಿಷ್ಟು ಅನುಭವ ಆಗ್ತಿರ್ಬೇಕು ಈ ಪಾಠದಿಂದ. ಸುಮ್ಮನೆ ಏನೋ ಶಾಸ್ತ್ರ ಕೇಳಿ ಏನೋ ಅನುಭವ ಆಗಲಿಲ್ಲ ಅಂದ್ರೆ ತೋಣೆ ಮಾಡ್ಬೇಕು. ಈಗ ದೇಹಾತ್ಮವಾದಿ ಅದು ತಪ್ಪು ಅಂತ ಗೊತ್ತಾಯ್ತಲ್ರಿ. ಈಗ ದೇಹನೇ ಆತ್ಮ ಅಂತೇಳಿ ವಾದ ಮಾಡೋದು ಚಾರ್ವಾಕರದು ತಪ್ಪು. ಮುಂದ ಚಾರ್ವಾಕ ಸಿದ್ಧಾಂತ ಬಹಳ ದೊಡ್ಡ ಪ್ರಮಾಣದಾಗ ಹೇಳೋದಿನ್ ನಾನು, ನೀವು ಕೇಳ್ತೀರಿ ಅಂತಂದ್ರು. ಅದು ಮಾಡಿ ಅದ ಕಡೆಗೆ ಅದು ಯಾಕೆ ಫೇಲ್ ಆಯ್ತು? ಸುಮ್ಮನೆ ಚಾರ್ವಾಕ ಸಿದ್ಧಾಂತನ, ಚಾರ್ವಾಕರನ್ನ ಯಾರೋ ಕೆಟ್ಟವರು ಆತ್ಮನೇ ನಾನು ಅಂತ ತಿಳ್ಕೊಂಡವ್ರು ಬಹಳ ಚಲೋ ಅದರತ್ತ ಅನ್ಕೊಂಡು, ಈ ಕಡೆ ಆತ್ಮ ಅಂತೂ ನಾವು ತಿಳ್ಕೊಂಡಿಲ್ಲ, ಆ ಕಡೆ ದೇಹಾತ್ಮವಾದನೂ ನಾವು ಬಿಟ್ಟಿಲ್ಲ. ಎರಡೂ ಆ ಕಡೆ ಅದರಂಗೂ ಇಲ್ಲ, ಈ ಕಡೆ ಇದರಂಗೂ ಇಲ್ಲ. ಹಂಗಾಗ್ಬಿಟ್ಟಿವಿ ನಾವು ತ್ರಿಶಂಕುಗಳು. ಚಾರ್ವಾಕರ್ ಸಿದ್ಧಾಂತ, ಚಾರ್ವಾಕರ್ ಕೆಟ್ಟವರು ಅಂತೇಳಿ ಅಂದು ಚಾರ್ವಾಕ ಸಿದ್ಧಾಂತದ ಇವು ಬಿಟ್ಟಿವೆ ನಾವು ಪ್ರಾಕ್ಟೀಸ್ಗಳು. ನಮ್ಮ ಜೀವನದಲ್ಲಿ ಚಾರ್ವಾಕ ಸಿದ್ಧಾಂತದ ರೂಢಿನೇ ಅದ. ಏನಾದ್ರು ಪುಷಟಿ ಸಿಕ್ಕರೆ ಖುಷಿ ಪಡ್ತೀವಿ ಇಲ್ಲ, ಬದುಕಿರೋ ದಿವಸ ಮಜಾ ಮಾಡಿ ಹೋಗಮ್ಮಂತ ಅಂತೀವ ಇಲ್ಲ, ಎಲ್ಲರೂ ಪುಷಟಿ ಸಾಲ ಸಿಗ್ತಿತ್ತಂದ್ರೆ ತಿಂದು ಮಜಾ ಮಾಡಿ ಹೋಗ್ಬಿಡಮಂತ ಅನಿಸ್ತದ ಇಲ್ಲ, ಎಲ್ಲ ಒಂದ್ ಕಡೆ ಸಿಗ್ಲಾರ್ದಕ್ಕೆ ಸುಮ್ ಕೂತೀವಿ, ಸಿಕ್ಕರ್ ಮಜಾ ಮಾಡೋಗ್ಬಿಡ. ಚಾರ್ವಾಕನೇ ಮೂಲದಲ್ಲಿ, ಚಾರ್ವಾಕ ಸಿದ್ಧಾಂತನೇ ಎಲ್ಲರೂ. ಈ ರೀತಿ ಇದ್ದು ಮುಂದೆ ಇವರು ಪ್ರತ್ಯಕ್ಷ ಪ್ರಮಾಣ ಒಂದನ್ನೇ ಅಂಗೀಕರಿಸುತ್ತಾರೆ. ಹೊಗೆಯನ್ನು ಮಾತ್ರ ಅಂಗೀಕರಿಸ್ತಾರೆ. ಬೆಂಕಿ ಆದ ಎಲ್ಲ ಅನುಮಾನ ಪ್ರಮಾಣ ಅವರು ಅದರ ಬಗ್ಗೆ ತಲೆ ಕೆಡಿಸೋಕೆ ಹೋಗಲ್ಲ. ನಮ್ಮ ಕಣ್ಣಿಗೆ ಹೊಗೆ ಕಂಡದ, ಹೊಗೆ ಆದಂತೀವಿ ಅಷ್ಟೇ. ಬೆಂಕಿ ಆದ ಇಲ್ಲ, ನಾವು ಅದ ಲೆಕ್ಕದಾಗಿಲ್ಲ. ಕಣ್ಣಿಗೆ ಕಾಣಿಸಲಾರದ್ದು ಇಲ್ಲ ಎನ್ನುತ್ತಾರೆ. ಇವರಿಗೆ ನಾಸ್ತಿಕರು ಅಂತಾರೆ. ಈ ನಾಸ್ತಿಕ ಚಾರ್ವಾಕರು ಲೋಕಾಯತರದೊಳಗ ಅಗ್ನಿ ಪಕ್ಕ ನಾಸ್ತಿಕ ಯಾರು ಅಂತಂದ್ರೆ ಗೌತಮ ಬುದ್ಧ ತತ್ವ, ಬುದ್ಧಿಸಂ. ಅದು ಆತ್ಮನನ್ನು ನಂಬಲ್ಲ, ಪರಮಾತ್ಮನನ್ನು ನಂಬಲ್ಲ. ಆದರೆ ಜೈನರದೇನದ ಅರ್ಧ ನಾಸ್ತಿಕರದಾರ. ಆತ್ಮ ನಂಬ್ತಾರ, ಪರಮಾತ್ಮ ನಂಬಂಗಿಲ್ಲ. ಪಿಂಡಾಂಡಾಂತರ್ಗತವಾದ ಪರಮಾತ್ಮ ಇಲ್ಲ, ಇದು ಬ್ರಹ್ಮಾಂಡಾಂತರ್ಗತವಾದ ಪರಮಾತ್ಮ ಇಲ್ಲ. ಪಿಂಡಾಂಡದೊಳಗಿರುವ ಆತ್ಮ ಒಂದೇ ಆದಂತಾರವ್ರು. ಬ್ರಹ್ಮಾಂಡದಲ್ಲಿ ಚೈತನ್ಯ ಇಲ್ಲ ಅಂತಾರವ್ರು, ಅದು ಜಡ ಅಂತಾರವ್ರು. ಹಿಂಗಾಗಿ ಅವರ ಅರ್ಧ ನಾಸ್ತಿಕ, ಅರ್ಧ ಆಸ್ತಿಕ ಜೈನ. ಬೌದ್ಧ 100% ನಾಸ್ತಿಕ. ಆತ್ಮ ಅನ್ನೋದು ಒಳಗೂ ಇಲ್ಲ, ಹೊರಗೂ ಇಲ್ಲ, ಬ್ರಹ್ಮಾಂಡದಾಗ ಇಲ್ಲ, ಪಿಂಡಾಂಡದಾಗ ಈಶ್ವರ ಇಲ್ಲ, ಜೀವ ಇಲ್ಲ, ಏನೇನು ಇಲ್ಲ ಅಂತಾರ. ದೇವರು ಇಲ್ಲ, ದೇವರು ಇದ್ದರೆ ಭೇಟಿ ಆಗಬೇಕಿತ್ತು ಅಂತಾರೆ. ಅದಕ್ಕೆ ಇವರೇನಪ್ಪ ಅಂದರೆ ಲೋಕಾಯತರು, ದೇಹಾತ್ಮವಾದಿಗಳು, ಭೌತಶಾಸ್ತ್ರಿಗಳು. ಕೇವಲ ಭೌತಶಾಸ್ತ್ರ, ಫಿಸಿಕ್ಸ್ ಒಂದೇ. ಅವರು ಪ್ರಯೋಗಗಳನ್ನು ಮಾಡುವ ಮೂಲಕ ಮೇಲೆ 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 ಪ್ರಯೋಗಗಳು ಮಾಡ್ತಾರೆ. ಆ ಪ್ರಯೋಗಗಳ ಫಲಿತಾಂಶ ನೋಡಿ ಈ ವಸ್ತು ಹಿಂಗದ, ಈ ವಸ್ತುವಿನ ಗುಣಧರ್ಮ ಹಿಂಗದ,
ಇದು ಇಂಥ ಕೆಲಸಕ್ಕೆ ಬರ್ತದ ಅಂತ ಹೇಳ್ಕೊತ ಹೋಗ್ತಾರೆ ಅವರು ಅಷ್ಟೇ. ಭೌತಶಾಸ್ತ್ರಿಗಳು ಇವರಿಗೆ ಪ್ರಮಾಣಗಳ ಮೂಲಕ, ಕಣ್ಣು, ಕಿವಿ, ಮೂಗು, ನಾಲಿಗೆಗಳ ಮೂಲಕ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳು ಏನಾಗ್ತವೋ ಅಷ್ಟೇ ಅವ್ರದ್ದು ಭೌತಶಾಸ್ತ್ರ. ಮುಂದಿಂದು ಅನುಮಾನ ಪ್ರಮಾಣ ಇಲ್ಲ ಅವ್ರ ಬಲ್ಲಿ. ಗೊತ್ತಾಯ್ತ್ರೆ? ಚಾರ್ವಾಕರು ಇವ್ರ ಗುರುಗಳು ಯಾರು ಗೊತ್ತಾ? ಚಾರ್ವಾಕರ ಗುರುಗಳು ಬೃಹಸ್ಪತಿ ಆಚಾರ್ಯ ಅಂತ. ಚಾರ್ವಾಕರ ಗುರುಗಳು ಬೃಹಸ್ಪತಿ ಆಚಾರ್ಯ ಅಂತ. ಮುಂದಿನ ಪ್ರಮಾಣಕ್ಕೆ ಹೋಗಮ್ರ. ಈ ಚಾರ್ವಾಕ ಸಿದ್ಧಾಂತಕ್ಕೊಂದು ಸಪರೇಟ್ ಟೈಮ್ ಇಟ್ಕೊಂಡು ಡಿಟೇಲ್ ಆಗಿ ಸ್ಟಡಿ ಮಾಡೋಣ. ನೆಕ್ಸ್ಟ್ ಏನಪ್ಪ ವಿಷಯ ಅಂಕ 192. ಏನದು? ಪ್ರತ್ಯಕ್ಷ ಪ್ರಮಾಣ ಮತ್ತು ಅನುಮಾನ ಪ್ರಮಾಣ ಅಂತ ಎರಡು ಬರ್ತಾವ. ಎರಡು ಪರಿಗಣಿಸ್ತಾರೆ ಇವರು. ಇವ್ರು ಯಾರಪ್ಪ ಅಂದ್ರೆ ಕಣಾದ ಮಹರ್ಷಿ ಮತ್ತು ಸುಗತ ಮತವಾದಿಗಳು ಅಂತ. ಕಣಾದ ಮಹರ್ಷಿಗಳು ಮತ್ತು ಸುಗತ ಮತವಾದಿಗಳು ಪ್ರತ್ಯಕ್ಷ ಪ್ರಮಾಣ ಮತ್ತು ಅನುಮಾನ ಪ್ರಮಾಣ ಎರಡನ್ನ ಪರಿಗಣಿಸೋರು. ಕಣ್ಣಿಗೆ ಕಾಣಿಸ್ತದ ಮತ್ತೆ ಕಾಣಿಸಲಾರದ್ದು ಅನುಮಾನದ ಮೂಲಕ ಊಹೆ ಮಾಡ್ತಾರೆ ಅವರು. 192ನೇ ವಿಷಯ ಅಂಕ 4ನೇ ತರಂಗ 116ನೇ ದೋಹ. ಈಗೇನಾಯ್ತ್ರಿ? ಈ ವಿಷಯ ಅಂಕದಾಗ ಯಾವ್ಯಾವ ಪ್ರಮಾಣಗಳು ತಗೊಂಡ್ರು? ಒಂದು ಪ್ರತ್ಯಕ್ಷ ಪ್ರಮಾಣ ಪ್ಲಸ್ ಅನುಮಾನ ಪ್ರಮಾಣ. ಕಣಾದ ಮತ್ತು ಸುಗತ ಮತಗಳ ಯಾವ ಅನುಸಾರಿಗಳಿರುತ್ತಾರೋ ಅವರು ಎರಡನೆಯದಾದ ಅನುಮಾನ ಪ್ರಮಾಣವನ್ನು ಕೂಡ ಅಂಗೀಕಾರ ಮಾಡುತ್ತಾರೆ. ಎರಡನೇ ಪ್ರಮಾಣ ಅಂಗೀಕಾರ ಮಾಡ್ತಾರೆ. ಕಣಾದ ಋಷಿಗಳು ವೈಶೇಷಿಕ ಶಾಸ್ತ್ರ, ಇದರದ್ದು ಕರ್ತೃಗಳು ಕಣಬುಕ್ ಅಂತ. ಇವ್ರದ್ದು ವೈಶೇಷಿಕ ಶಾಸ್ತ್ರದ್ದು ಪರ್ಯಾಯ ನಾಮ ಇದು ಕಣಬುಕ್. ಸುಗತ ಅಂದ್ರೆ ಬೌದ್ಧ ಮತಗಳು ಮತ್ತು ಬೌದ್ಧ ಅನುಯಾಯಿಗಳು, ಇವ್ರಿಗೆ ಸುಗತ ಅಂತಾರೆ. ಈ ನೋಡ್ರಿ, ಬೌದ್ಧ ಅನುಯಾಯಿಗಳಲ್ಲಿ ಸುಗತ ಅಂತ ಒಂದದ. ಅವರು ಈ ಅನುಮಾನ ಪ್ರಮಾಣವನ್ನು ಸ್ವೀಕಾರ ಮಾಡ್ತಾರೆ. ಪ್ಯೂರ್ ಬೌದ್ಧ ಮತ ಇತ್ತು ಅಂತಂದ್ರೆ ಚಾರ್ವಾಕ ಒಂದೇ. ಹೆಂಗದ ನೋಡ್ರಿ. 1 ಮತ್ತು 2 ಇವರಿಬ್ಬರು ಕಣಾದ ಮತ್ತು ಸುಗತ ಇವರಿಬ್ಬರು ಏನ್ ಮಾಡ್ತಾರೆ? ಪ್ರತ್ಯಕ್ಷ ಪ್ರಮಾಣದ ಜೊತೆಗೆ ಅನುಮಾನ ಪ್ರಮಾಣವನ್ನು ಕೂಡ ಅಂಗೀಕಾರ ಮಾಡಿರುತ್ತಾರೆ. ಒಂದು ವೇಳೆ ಪ್ರತ್ಯಕ್ಷ ಪ್ರಮಾಣ ಒಂದನ್ನೇ ನಾವು ಅಂಗೀಕಾರ ಮಾಡಿದ್ರೆ ಏನ್ ಅನರ್ಥ ಆಗ್ತದ ಅಂತ. ಬರೀ ಅದೊಂದೇ ತಿಳ್ಕೊಂಡು ಕೂತ್ರೆ ಏನ್ ಅನರ್ಥ ಆಗ್ತದ ಅನ್ನೋದು ಹೇಳ್ತಾರೆ. ಇದರ ಅವಶ್ಯಕತೆ ಯಾಕದ, ಅನುಮಾನ ಪ್ರಮಾಣದ ಅವಶ್ಯಕತೆ ಯಾಕೆ ಇದೆ ಅನ್ನೋದು ಈಗ ಹೇಳ್ತಾರೆ. ಬರೀ ಪ್ರತ್ಯಕ್ಷ ಪ್ರಮಾಣ ಒಂದನ್ನೇ ನಾವು ಅಂಗೀಕಾರ ಮಾಡಿದ್ರೆ ಮುಂದೆ ಎಲ್ಲಿ ಕೊರತೆ ಆಗ್ತದೆ ಅನ್ನೋದ್ರ ಬಗ್ಗೆ ಹೇಳ್ತಾರೆ. ತೃಪ್ತಿಯನ್ನು ಅರಸುವವನು ಭೋಜನದಲ್ಲಿ ಪ್ರವೃತ್ತಿಯಾಗುವುದಿಲ್ಲ. ನೋಡಿ, ತೃಪ್ತಿಯನ್ನು ಅರಸುವವನು ಭೋಜನದಲ್ಲಿ ಪ್ರವೃತ್ತಿಯಾಗುವುದಿಲ್ಲ. ಹಸಿವೆಯಾಗಿದೆ, ಹೊಟ್ಟೆ ತುಂಬಬೇಕು, ತೃಪ್ತಿಯಾಗಬೇಕು ಅಂದ್ರೆ ಭೋಜನ ಮಾಡಬೇಕು. ಭೋಜನದಲ್ಲಿ ತೃಪ್ತಿ ಇದೆ, ಆದರೆ ಅದು ಪ್ರತ್ಯಕ್ಷವಾಗಿ ಕಂಡು ಬರುವುದಿಲ್ಲ. ಪ್ರತ್ಯಕ್ಷವಾಗಿ ಕಂಡು ಬರುವುದಿಲ್ಲ.
ಈಗ ಊಟ ಆದ್ಮೇಲೆ ನಿಮ್ಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಆಗ್ತದೆ, ಹೊಟ್ಟಿ ತುಂಬುತ್ತದೆ, ನಿಮಗೊಂದು ತೃಪ್ತಿ ಆಗ್ತದೆ. ಆ ತೃಪ್ತಿ ಆದ ಕಣ್ಣಿಗೆ ಕಾಣಿಸ್ತದೇನ್ರಿ ನಿಮ್ಗ? ಊಟ ಆದ್ಮೇಲೆ ನಿಮ್ಗೊಂದು ತೃಪ್ತಿಯಾಗಿ ಡೇಗ್ ಬಿಡ್ತೀರಿ, ಆರಾಮ್ ಅನಿಸ್ತದಲ್ಲ, ಹೊಟ್ಟಿ ತುಂಬಿ ಕಣ್ಣಿಗೆ ಜಂಪ್ ಬರ್ತದ, ನಿದ್ದೆ ಬರ್ತದ. ನೀವು ಪ್ರತ್ಯಕ್ಷ ಕಾಣಂಗಿಲ್ಲ, ಅದು ಆದ ನಾವು ಊಟ ಮಾಡಿದರೆ ಊಟದ ನಂತರ ನನಗೆ ತೃಪ್ತಿ ಆಗ್ತದ ಅಂತೇಳಿ ಅನುಮಾನ ಪ್ರಮಾಣ ನೀವು ಇದ್ದದ್ದಕ್ಕೆ ನೀವು ಪ್ರತ್ಯಕ್ಷ ಪ್ರಮಾಣಿಗಳಾಗಿ ಊಟ ಮಾಡ್ತೀರಿ. ಹಂಗದ ನೋಡ್ರಿ, ಊಟ ಮಾಡೋದು ಪ್ರತ್ಯಕ್ಷ ಪ್ರಮಾಣ. ಎದಕ್ಕೆ ಮಾಡ್ತೀರಿ ಅಂದ್ರೆ ಊಟ ಆದ್ಮೇಲೆ ಹೊಟ್ಟಿ ತುಂಬುತ್ತಂದ್ರೆ ನನಗೆ ಸಂತೃಪ್ತಿ ಆಗ್ತದ, ಅದು ಅನುಮಾನ ಪ್ರಮಾಣ. ಸಂತೃಪ್ತಿ ಆಗದೇನು ನೋಡಿರ ನೀವು? ಚಾರ್ವಾಕರಿಗತ್ಲೆ ಸಂತೃಪ್ತಿ ಹೆಂಗಿರ್ತದ ತೋರ್ಸಪ್ಪ, ನೀ ಸಂತೃಪ್ತಿ ಆಗ್ತದ ಹೇಳಕ್ಕೆ ನಿನಗ ಹೆಂಗದ ಗೊತ್ತೇ ಇಲ್ಲಲ್ಲ. ಸಂತೃಪ್ತಿ ಅಂದ್ರೆ ನಾ ಕಣ್ಣಿಗೆ ಕಂಡ್ರೆ ಅಷ್ಟೇ ನಂಬುತ್ತೀನಿ, ಅಂದ್ರೆ ಊಟ ಮಾಡ್ತೀನಿ. ಸಂತೃಪ್ತಿ ಅನ್ನೋದು ನನ್ನ ಕಣ್ಣಿಗೆ ಕಂಡ್ರೆ ಊಟ ಮಾಡ್ತೀನಿ ಅಂದಂಗ ಆಗ್ತದೆ. ಒಂದನ್ನೇ ನಾವು ಪರಿಗಣಿಸಿದರೆ ತೃಪ್ತಿಯನ್ನು ಅರಸುವವನು ಭೋಜನದಲ್ಲಿ ಪ್ರವೃತ್ತಿಯಾಗುವುದಿಲ್ಲ. ನಾವು ಭೋಜನ ತೃಪ್ತಿ ಬೇಕು ಅಂತೇಳಿ ಅನುಮಾನ ಪ್ರಮಾಣದಲ್ಲಿ ಅವನಿಗೆ ವಿಶ್ವಾಸ ಇದ್ರೆ, ತೃಪ್ತಿ ಆಗ್ತದೆ ಅನ್ನೋದು ವಿಶ್ವಾಸ ಇದ್ರೆ ಅವ ಊಟದಾಗ ಪ್ರವೃತ್ತಿ ಆಗ್ತಾನೆ. ತೃಪ್ತಿ ಆಗ್ತದೆ ಅನ್ನೋದೇ ಗೊತ್ತಿದ್ದಿಲ್ಲ ಅಂದ್ರೆ ಊಟ ಯಾಕೆ ಮಾಡ್ತಾನೆ? ಹಸಿವೆ ಆಗಿದೆ, ಹೊಟ್ಟೆ ತುಂಬಬೇಕು, ತೃಪ್ತಿ ಆಗಬೇಕು ಅಂದರೆ ಭೋಜನ ಮಾಡಬೇಕು. ಭೋಜನದಲ್ಲಿ ತೃಪ್ತಿ ಇದೆ, ಆದರೆ ಅದು ಪ್ರತ್ಯಕ್ಷವಾಗಿ ಕಂಡು ಬರುವುದಿಲ್ಲ. ಹಿಂದೆ ಊಟ ಮಾಡಿದಾಗ ತೃಪ್ತಿ ಆಗಿತ್ತು. ನಿಮಗಿದು ಹೆಂಗ್ ಗೊತ್ತಾಯ್ತಪ್ಪ ಊಟ ಮಾಡಿದ್ರೆ ತೃಪ್ತಿ ಆಗ್ತದಕ್ಕೆ ಹೆಂಗ್ ಗೊತ್ತಾಯ್ತು ಅಂತಂದ್ರ, ಈಗ ಮುಂದೆ ನಿಮ್ಮ ತಟ್ಟೆಯಲ್ಲಿ ಏನು ಊಟ ಅದ ಅದು ಆದ್ಮೇಲೆ ತೃಪ್ತಿ ಆಗ್ತದ ಅನ್ನೋದು ಅನುಮಾನ. ಆದ್ರೆ ಹಿಂದೆ ಊಟ ಮಾಡಿ ನೀವು ತೃಪ್ತಿ ಪಟ್ಟಿರಲ್ಲ, ಅದು ನಿಮ್ಗೆ ಪ್ರತ್ಯಕ್ಷವಾಗಿತ್ತು. ಹೌದಾ ಇಲ್ರಿ? ಹಿಂದೆ ಊಟ ಮಾಡಿದಾಗ ತೃಪ್ತಿ ಆಗಿತ್ತು, ಆದ್ದರಿಂದ ಈಗಲೂ ಕೂಡ ಊಟ ಮಾಡುವುದರಿಂದ ತೃಪ್ತಿ ಆಗುತ್ತದೆ ಅಂತ ಹೇಳಿದ್ದು ಇದು ಅನುಮಾನ ಪ್ರಮಾಣ. ಈಗ ನಿಮ್ಮ ತಟ್ಟೆ ಒಳಗ ಊಟ ಆದ, ಅದು ಉಂಡ ಮೇಲೆ ನಿಮಗೆ ತೃಪ್ತಿ ಆಗ್ತದ ಅನ್ನೋದು ನಿಮಗ ಹೆಂಗ್ ಗೊತ್ತಾಯ್ತಿದು ಅಂತಂದ್ರ, ಹಿಂದೆ ನೀವು ಎಲ್ಲೋ ಒಂದ್ಸಾರಿ ಉಂಡಾಗ ಆ ತೃಪ್ತಿ ಆಗಿದ್ದಕ್ಕ ನಿಮಗೆ ಇದು ಉಂಡ್ರು ಮುಂದೆ ತೃಪ್ತಿ ಆಗ್ತವಂತೇನು ಅನ್ಕೋತಿರಲ್ಲ, ಇದು ಅನುಮಾನ ಪ್ರಮಾಣ. ಕಣ್ಣಿಗೆ ಕಂಡ್ರೆ ತೃಪ್ತಿ ಅನ್ನೋದು ಕಣ್ಣಿಗೆ ಕಂಡ್ರೆ ನಾನು ಊಟ ಮಾಡ್ತೀನಿ ಅಂದಂಗ ಆಗ್ತದೆ. ಮತ್ತೆ ಕಣ್ಣಿಗೆ ತೃಪ್ತಿ ಅನ್ನೋದು ಕಾಣಂಗಿಲ್ಲ ಅಂತಂದ್ರೆ ಊಟ ಮಾಡಲ್ಲ ಅಂದಂಗ ಆಗ್ತದೆ. ಚಾರ್ವಾಕ ಮತ ಅಲ್ಲಿ ಬಿದ್ದು ಹೋಗ್ತದೆ. ಅದಕ್ಕೆ ಆದ್ದರಿಂದ ಭೋಜನ ಹೆಂಗಪ್ಪ, ಇದು ಪ್ರತ್ಯಕ್ಷ ಪ್ರಮಾಣ, ಹೊಗೆ ಇದ್ದ ಹಾಗೆ ಭೋಜನ. ಅದರಿಂದ ಉಂಟಾಗುವ ತೃಪ್ತಿ ಎಂತ ಪ್ರಮಾಣ? ಊಟ ಮಾಡೋದು ಪ್ರತ್ಯಕ್ಷ ಪ್ರಮಾಣ, ಅದರಿಂದ ಉಂಟಾಗುವ ತೃಪ್ತಿ ಅನುಮಾನ ಪ್ರಮಾಣ. ಮತ್ತೆ ಪ್ರತ್ಯಕ್ಷ ಪ್ರಮಾಣ ಹೆಂಗದ? ಹೊಗೆ ಇದ್ದಂಗಾದ. ಅನುಮಾನ ಪ್ರಮಾಣ ಹೆಂಗದ? ಅಗ್ನಿ, ಬೆಂಕಿ. ಹೊಗೆ ಬೆಂಕಿ ಇದ್ದಂಗ ಇದು ಊಟ ಮತ್ತು ತೃಪ್ತಿ. ತೃಪ್ತಿಯನ್ನು ಅರಸುವವನು ಭೋಜನದಲ್ಲಿ ಪ್ರವೃತ್ತಿ ಆಗುವುದಿಲ್ಲ. ಡೈಲಾಗ್ ಎಷ್ಟು ಚಂದದ. ಏಕೆಂದರೆ ಭುಂಜಿಸದಿರುವ ಭೋಜನದಲ್ಲಿ ತೃಪ್ತಿಯು ಕಾರಣತ್ವದಿಂದ ಅನುಭವವಾಗಬೇಕಾದರೆ ಪ್ರತ್ಯಕ್ಷ ಪ್ರಮಾಣದಿಂದ ಜನಿಸಿದ ತೃಪ್ತಿಯು ಪ್ರತ್ಯಕ್ಷ ಜ್ಞಾನ ಇರುವುದೇ ಇಲ್ಲ. ನಿಮ್ಮ ಮುಂದೆ ಅನ್ನ ಆಗ ಅದರ ಉಂಡ ಮೇಲೆ ತೃಪ್ತಿ ಆಗುವಂತ ಒಂದು ಜ್ಞಾನ ಏನದಲ್ಲ, ಅದು ಪ್ರತ್ಯಕ್ಷವಾಗಿ ಇರಂಗಿಲ್ಲ. ಉಂಡ ಮೇಲೆ ಆಗದು ಈಗಿಲ್ಲ, ನಿಮಗೆ ಪ್ರತ್ಯಕ್ಷವಾಗಿ ಕಾಣಂಗಿಲ್ಲ. ಅದನ್ನೇ ಹೇಳ್ತಾರ, ಭುಂಜಿಸದಿರುವ ಭೋಜನದಲ್ಲಿ ತೃಪ್ತಿಯು ಕಾರಣತ್ವದ ಅನುಭವವಾಗಬೇಕಾದರೆ
ಪ್ರತ್ಯಕ್ಷ ಪ್ರಮಾಣದಿಂದ ಜನಿಸಿದ ತೃಪ್ತಿಯು ಪ್ರತ್ಯಕ್ಷ ಜ್ಞಾನವಾಗಿ ಇರುವುದೇ ಇಲ್ಲ. ನೀವು ಪ್ರತ್ಯಕ್ಷವಾಗಿ ನಿಮಗೇನು ಪ್ರಮಾಣದಿಂದ ಜನಿಸಿದ ತೃಪ್ತಿ ಅದು ಪ್ರತ್ಯಕ್ಷ ಇರಂಗಿಲ್ಲ. ತಟ್ಟೆಯಲ್ಲಿ ಭೋಜ್ಯ ಪದಾರ್ಥಗಳಲ್ಲಿ ತೃಪ್ತಿಯ ಕಾರಣತ್ವ ಕಾಣಿಸುವುದಿಲ್ಲ. ಆದರೂ ಭೋಜನದಲ್ಲಿ ಪ್ರವೃತ್ತನಾಗುತ್ತಾನೆ. ಏಕೆಂದರೆ ಹಿಂದೆ ಮಾಡಿದ ಊಟದಿಂದ ತೃಪ್ತಿಯಾಗಿತ್ತು. ಅದೇ ಅನುಮಾನದಿಂದ ಈಗಲೂ ಕೂಡ ಭೋಜನ ಮಾಡಿದರೆ ತೃಪ್ತಿ ಆಗುತ್ತದೆ ಅಂತ ಈಗ ನಾನು ಊಟ ಮಾಡಿದಾಗ್ಯೂ ತೃಪ್ತಿ ಆಗುತ್ತದೆ ಅಂತ ಭೋಜನದಲ್ಲಿ ಪ್ರವೃತ್ತಿ ಆಗುತ್ತಾನೆ. ಹಿಂದೆ ಭುಂಜಿಸಿದ ಭೋಜನದಲ್ಲಿನ ತೃಪ್ತಿಯ ಕಾರಣತ್ವವನ್ನು ತಿಳಿದುಕೊಂಡು ಹಿಂದೆ ಊಟ ಮಾಡಿದಾಗ ನನಗೆ ತೃಪ್ತಿಯಾಗಿತ್ತು ಅಂದುಕೊಂಡು ಈಗ ಉಣ್ಣುವ ಊಟದಲ್ಲಿ ಕೂಡ ತೃಪ್ತಿಯ ಕಾರಣತ್ವ ಇದೆ ಅಂತ ಅನುಮಾನ ಪ್ರಮಾಣದಿಂದ ಊಟ ಮಾಡುತ್ತಿದ್ದಾನೆ. ಇಲ್ಲಿ ತೃಪ್ತಿ ಪ್ರತ್ಯಕ್ಷ ಪ್ರಮಾಣವಲ್ಲ. ಹೊಗೆ ಕಾಣಿಸ್ಲಕತ್ತದ ಅಂದ್ರ ಅಲ್ಲಿ ಬೆಂಕಿ ಆದ. ಬೆಂಕಿ ಪ್ರತ್ಯಕ್ಷ ಇದು ಅನುಮಾನ ಪ್ರಮಾಣ, ಹೊಗೆ ಪ್ರತ್ಯಕ್ಷ ಪ್ರಮಾಣ. ಹಾಗೆ ಇಲ್ಲೇನದ ಊಟ ಮಾಡಿದರೆ ತೃಪ್ತಿ ಆಗುತ್ತದೆ. ಅದಕ್ಕೆ ಊಟ ಮಾಡೋದೇನದ ಪ್ರತ್ಯಕ್ಷ ಪ್ರಮಾಣ. ಊಟ ಆದ್ಮೇಲೆ ತೃಪ್ತಿ ಆಗೋದು ಪ್ರತ್ಯಕ್ಷ ಪ್ರಮಾಣ ಅಲ್ಲ, ಅನುಮಾನ ಪ್ರಮಾಣ. ತೃಪ್ತಿ ಇದೆ ಅಂತ ಪ್ರತ್ಯಕ್ಷ ಪ್ರಮಾಣದಿಂದ ಕಂಡಿಲ್ಲ. ಈಗೇನು ಪ್ರತ್ಯಕ್ಷ ಪ್ರಮಾಣ ಮುಂದೆ ಅನ್ನ ಆದಲ್ರಿ, ಆ ಅನ್ನದಾಗಂತೂ ನಿಮ್ಗೆ ಕೈ ಆಡಿಸಿದ್ರು ಕಾಣಂಗಿಲ್ಲ ಅದು. ಆದರೂ ಭೋಜನದಲ್ಲಿ ತೃಪ್ತಿ ಇದೆ ಅಂತ ಅನುಮಾನ ಪ್ರಮಾಣದಿಂದ ಅಂಗೀಕರಿಸಿದ್ದಾರೆ. ಪ್ಲೇಟ್ನಾಗ ಅನ್ನ ಅದಲ್ಲ, ಅದು ಉಂಡ್ರ ತೃಪ್ತಿ ಆಗ್ತದ. ಆ ಊಟದಾಗ ತೃಪ್ತಿ ಆದಂತೇಳಿ ಹುಡುಕಾಡಿದ್ರೆ ತೃಪ್ತಿ ಸಿಗ್ತದನ್ರಿ? ಪ್ಲೇಟ್ನಾಗ ಇದ್ದದ್ದೆಲ್ಲ ಪಲ್ಯ, ರೊಟ್ಟಿ, ಅನ್ನ, ಸಾರನ್ನ ಹುಡುಕಿದ್ರೆ ತೃಪ್ತಿ ಸಿಗ್ತದ? ಕಾಣಂಗಿಲ್ಲ. ಮತ್ತ ತೃಪ್ತಿ ಕಾಣಂಗಿಲ್ಲ ಅಂತಂದ ಮೇಲೆ ಮತ್ತ ನಿನಗೆ ತೃಪ್ತಿ ಕಾಣ್ರೆ ಉಣಬೇಕಲ್ಲಪ್ಪ ನೀನು. ದೇಹಾತ್ಮವಾದಿಗಳು ಕಣ್ಣಿಗೆ ಏನು ಕಾಣ್ತದ ಅದನ್ನೇ ನಾವು ಸತ್ಯ ಅಂತೀವಿ. ಕಣ್ಣಿಗೆ ಕಾಣ್ಲಾರ್ದು ನಾವು ಸತ್ಯ ಅನ್ನಂಗಿಲ್ಲ ಅಂತಂದ್ರೆ ತೃಪ್ತಿ ಅನ್ನೋದು ಸತ್ಯ ಎಲ್ಲದ? ನಿನ್ ಕಣ್ಣಿಗೆ ಕಾಣಂಗಿಲ್ಲ ಅಂತಂದ್ಮೇಲೆ ಯಾಕೆ ಊಟ ಮಾಡ್ತೀನಿ ನೀನು ಅಂತ ಪ್ರಶ್ನೆ ಇಟ್ಟರೀಗ. ತೃಪ್ತಿ ಬೇಕು ಅಂತೇಳಿ ಉಣ್ತಿದಲ್ಲಪ್ಪ. ತೃಪ್ತಿ ಅನ್ನೋದಾಗ ಎಲ್ಲದ? ನಿನ್ ಕಣ್ಣಿಗೆ ಕಾಣಂಗಿಲ್ಲ ಆದ್ರೂ ಉಣ್ತಲ್ಲ ನೀನು. ಹ್ಯಾಂಗ್ ಉಣ್ತಿ? ಹಿಂದೆ ಉಂಡದ್ದು ಸ್ಮೃತಿ ಜ್ಞಾನದ ಅವನಿಗೆ. ಹಿಂದೆ ಊಟ ಮಾಡಿದಾಗ ಅವನಿಗೆ ಸ್ಮೃತಿ ಜ್ಞಾನ ತೃಪ್ತಿ ಆಗ್ಯದ ಅಂತೇಳಿ ಆ ತೃಪ್ತಿ ಹಿಂದೆ ಉಂಡ ಊಟದಲ್ಲಿ ತೃಪ್ತಿ ಆಗಿದ್ದನ್ನ ಅನ್ಕೊಂಡು ಸ್ಮೃತಿ ಜ್ಞಾನದಿಂದ ಏನ್ ಮಾಡ್ತಾನೆ, ಈಗ ತಟ್ಟೆ ಒಳಗಿರುವಂತ ಊಟದಲ್ಲಿ ತೃಪ್ತಿ ಆದ ಅಂತ ಅನುಮಾನ ಪ್ರಮಾಣದಿಂದ ಉಳ್ಳಕತ್ತ. ಅನ್ನ ಹೊಗೆ ಇದ್ದಂಗ ಪ್ರತ್ಯಕ್ಷ ಪ್ರಮಾಣ. ಆ ಹೊಗಿಲಿಂದ ಮುಂದಲ್ಲಿ ಬೆಂಕಿ ಇದ್ದದ್ದು ಹೆಂಗದಪ್ಪ ಅಂದ್ರೆ ಅನ್ನದಿಂದ ಮುಂದವನಿಗೆ ತೃಪ್ತಿ ಏನಾಗ್ತದ ಅದು ಅನುಮಾನ ಪ್ರಮಾಣ. ಹೆಂಗದ ನೋಡ್ರಿ, ಸ್ವಲ್ಪ ವಿಚಾರ ಮಾಡ್ರಿ. ಅದಕ್ಕೆ ಇವ್ರು ಏನಂತಾರ, ನೀನು ಕಣ್ಣಿಗೆ ಕಂಡದ್ದು ಅಷ್ಟೇ ಸತ್ಯ ಅಂತಿದಿ ಅಂತಂದ್ಮೇಲೆ ಊಟ ಯಾಕೆ ಮಾಡ್ತಪ್ಪ? ಊಟ ಮಾಡೋದು ಬಿಡು. ಊಟ ಮಾಡಿದ್ಮೇಲೆ ಹೊಟ್ಟಿ ತುಂಬತದ, ತೃಪ್ತಿ ಆಗ್ತದ ಅಂತ ಹೇಳ್ತೀವಿ. ತೃಪ್ತಿ ಏನು ಕಣ್ಣಿಗೆ ಕಂಡದೇನು ನಿನಗ? ನಿನಗೆ ಯಾವಾಗ ಕಣ್ಣಿಗೆ ತೃಪ್ತಿ ಕಾಣಂಗಿಲ್ಲ ಅಂತಂದ್ಮೇಲೆ ನೀನು ಊಟದಲ್ಲಿ ಪ್ರವೃತ್ತನಾಗಬೇಡ. ಅದಕ್ಕೆ ಅವನೇನ್ ಹೇಳ್ತಾನೆ, ಮೊದಲು ಉಂಡಾಗ ನನಗೆ ತೃಪ್ತಿ ಆಗಿತ್ತು, ಆ ಒಂದು ಸ್ಮೃತಿ ಜ್ಞಾನದಿಂದ ಈ ಅನ್ನದಲ್ಲಿ ತೃಪ್ತಿ ಆದ ಅಂತ ನಾನು ಅನುಮಾನ ಪ್ರಮಾಣದಿಂದ ಉಳ್ಳಕತ್ತೀನಿ. ಇದ್ರಾಗ ತೃಪ್ತಿ ಆದಂತ ಅನುಮಾನ ಪ್ರಮಾಣದಿಂದ ಉಳ್ಳಕತ್ತೀನಿ ನಾನು. ಅವನಿಗೆ ಕಂಡದೇನು ತೃಪ್ತಿಯಲ್ಲಿ? ಈಗ ಪ್ರಸ್ತುತವಾಗಿ ತನ್ನ ಎದುರಿಗೆ ಇರುವ ತಟ್ಟೆಯಲ್ಲಿ ಅನ್ನ ಅದ. ಆ ಅನ್ನದೊಳಗೆ ತೃಪ್ತಿ ಅನ್ನೋದು ಅವನಿಗೆ ಕಂಡದೇನು?
ಇಲ್ಲಿ ಬಿದ್ದೋಗ್ತದೆ ಈಗ. ಚಾರ್ವಾಕ ಮತ ಇಲ್ಲಿ ಬಿದ್ದೋಗ್ತದೆ ಈಗ. ಕಣ್ಣಿಗೆ ಕಂಡದ್ದೇ ಖರೆ ಅಂತೀನಿ ಅಂದ್ರ ಹಿಂಗಂದ್ರೆ ಹೆಂಗಾಗ್ತದ ಅಂತಾರ. ಕಣ್ಣಿಗೆ ಕಾಣಲಾರದಂತ ಎಷ್ಟೋ ಪ್ರಸಂಗಗಳನ್ನ ನಾವು ಏನ್ ಮಾಡ್ಬೇಕು? ಅನುಮಾನ ಪ್ರಮಾಣದಿಂದ ಅಂಗೀಕರಿಸಿ ನಾವೇನ್ ಮಾಡ್ಬೇಕು? ಯಾರವರು ಸುಗತ ಮತ್ತು ಕಣಾದ ಋಷಿಗಳಿಗೆ ಧನ್ಯವಾದ ಹೇಳ್ಬೇಕು. ವೈಶೇಷಿಕ ಶಾಸ್ತ್ರ. ಅದಕ್ಕಿಂತ ಇದು ಸ್ವಚ್ಛದಲ್ರಿ ಸ್ವಲ್ಪ. ಇನ್ನ ಅಡ್ವಾನ್ಸ್ಡ್ ಅದ. ಹಿಂದೆ ಬುಂಜಿಸಿದ ಭೋಜನದಲ್ಲಿನ ತೃಪ್ತಿಯ ಕಾರಣತ್ವವನ್ನು ತಿಳಿದುಕೊಂಡು ಹಿಂದೆ ಊಟ ಮಾಡಿದಾಗ ನನಗೆ ತೃಪ್ತಿ ಆಗಿತ್ತು ಅಂದುಕೊಂಡು ಈಗ ಉಣ್ಣುವ ಊಟದಲ್ಲಿ ಕೂಡ ತೃಪ್ತಿಯ ಕಾರಣತ್ವ ಇದೆ ಅಂತ ಅನುಮಾನ ಪ್ರಮಾಣದಿಂದ ಊಟ ಮಾಡುತ್ತಿದ್ದಾನೆ. ಇಲ್ಲಿ ತೃಪ್ತಿಯು ಪ್ರತ್ಯಕ್ಷ ಪ್ರಮಾಣವಲ್ಲ, ಅದು ಅನುಮಾನ ಪ್ರಮಾಣ. ತೃಪ್ತಿ ಇದೆ ಅಂತ ಪ್ರತ್ಯಕ್ಷ ಪ್ರಮಾಣದಿಂದ ಕಂಡಿಲ್ಲ, ಆದರೂ ಭೋಜನದಲ್ಲಿ ತೃಪ್ತಿ ಇದೆ. ಭೋಜನ ಎಲ್ಲದ ಅಲ್ಲಿ ತೃಪ್ತಿ ಇದೆ ಅಂತ ಅನುಮಾನ ಪ್ರಮಾಣದಿಂದ ಅಂಗೀಕರಿಸಿದ್ದಾನೆ. ಬೆಂಕಿ ಇದೆ ಅಂತ ಪ್ರತ್ಯಕ್ಷ ಪ್ರಮಾಣದಿಂದ ಕಂಡಿಲ್ಲ. ಪ್ರಮಾಣದಿಂದ ಕಂಡಿಲ್ಲ ಅಂದ್ರೆ ಕಣ್ಣಲ್ಲೇ ನೋಡಿಲ್ಲ, ಆದರೂ ಹೊಗೆ ಇದ್ದಲ್ಲಿ ಬೆಂಕಿ ಇದೆ ಅಂತ ಅನುಮಾನ ಪ್ರಮಾಣದಿಂದ ಅಂಗೀಕರಿಸಿದ್ದಾನೆ. ಯತ್ರ ಯತ್ರ ಧೂಮಃ ತತ್ರ ತತ್ರ ವೈನಿಃ. ಈಗ ಯತ್ರ ಯತ್ರ ಭೋಜನಃ ತತ್ರ ತತ್ರ ಏನು? ಯತ್ರ ಯತ್ರ ಧೂಮಃ ತತ್ರ ತತ್ರ ತೃಪ್ತಿ. ಇದು ವೈನಿ. ವೈನಿ ಅಂದ್ರೆ ಬೆಂಕಿ. ಹಂಗ ಇಲ್ಲಿ ಯತ್ರ ಯತ್ರ ಭೋಜನಃ ತತ್ರ ತತ್ರ ತೃಪ್ತಿ. ಎಲ್ಲಿ ಊಟ ಅದ ಅಲ್ಲಿ ತೃಪ್ತಿ ಅದ. ಹೊಗೆ, ಭೋಜನ ಪ್ರತ್ಯಕ್ಷ ಪ್ರಮಾಣಗಳು, ತೃಪ್ತಿ ಮತ್ತು ಬೆಂಕಿ ಅನುಮಾನ ಪ್ರಮಾಣಗಳು. ಈ ದೃಷ್ಟಾಂತದ ಬಗ್ಗೆ ಸ್ವಲ್ಪ ಚಿಂತನ ಮಾಡ್ರಿ, ಇದರ ಬಗ್ಗೆ ಸ್ವಚ್ಛ ತಿಳ್ಕೊರಿ. ಇದು ತಿಳಿದಿಲ್ಲ ಅಂದ್ರೆ ಇನ್ನೂ ಒಂದು ದೃಷ್ಟಾಂತ ಕೊಡ್ತೀನಿ, ಅದು ತಿಳಿದಿಲ್ಲ ಅಂದ್ರೆ ಇನ್ನೂ ಒಂದು ದೃಷ್ಟಾಂತ ಕೊಡ್ತೀನಿ. ಎಷ್ಟು ಬೇಕಷ್ಟು ದೃಷ್ಟಾಂತ ಕೊಡ್ತೀವಿ. ಪ್ರತ್ಯಕ್ಷ ಪ್ರಮಾಣ, ಅನುಮಾನ ಪ್ರಮಾಣಕ್ಕೆ ದೃಷ್ಟಾಂತಗಳು ಬೇಕಾದಷ್ಟು ಕೊಡ್ಲಕ್ಕೆ ಬರ್ತದೆ. ಹೊಳಿ ನೀರು ಕಲಕಾಗ್ಯದ, ಜಗ್ಗಿ ರಾಡಿ ಆಗ್ಬಿಟ್ಟದ. ಹೊಳಿ ನೀರು ಅಂತಂದ್ರೆ ಅದರ ಅರ್ಥ ಏನು? ಹಿಂದೆ ಎಲ್ಲೋ ಏನಾಗ್ಯದ? ಮಳೆ ಆಗ್ಯದ. ಹಿಂದೆ ಎಲ್ಲೋ ಮಳೆ ಆಗ್ಯದ. ಆ ಮಳೆಲಿಂತ ಏನಾಗ್ಯದ? ಹೊಳಿ ನೀರೆಲ್ಲ ಕಲಕಾಗ್ಯದ, ಮಣ್ಣ ಮೇಲೆ ಮಿಕ್ಸ್ ಆಗಿ ಬರ್ಲಕತ್ತ, ರಾಡಿ ಆಗ್ಯದ. ಆ ಹೊಳಿ ನೀರು ರಾಡಿಯಾಗಿದ್ದು ಪ್ರತ್ಯಕ್ಷ ಪ್ರಮಾಣ, ಹಿಂದೆ ಎಲ್ಲೋ ಮಳೆಯಾಗಿದ್ದು ಅನುಮಾನ ಪ್ರಮಾಣ. ಹೌದಲ್ರಿ? ಹಿಂಗ ಬೇಕಾದಷ್ಟು ಉದಾಹರಣೆಗಳು ಕೊಡ್ಬೋದು. ಅದಕ್ಕೆ ಇದ್ರ ಬಗ್ಗೆ 5 ನಿಮಿಷ 2 ನಿಮಿಷ ಚರ್ಚೆ ಮಾಡಿ ಗಟ್ಟಿ ಮಾಡ್ಕೊಳ್ರಿ. ತಿಳಿದಿಲ್ಲ ಅಂದ್ರೆ ಮತ್ತೆ ದೃಷ್ಟಾಂತಗಳು ಕೊಡ್ತೀನಿ. ಪ್ರತ್ಯಕ್ಷ ಪ್ರಮಾಣ, ಅನುಮಾನ ಪ್ರಮಾಣಕ್ಕೆ ಇದು ಗಟ್ಟಿ ಮಾಡ್ಕೊಂಡ ಮೇಲೆ ನೀವು ಇವತ್ತಿನ ಪಾಠ ಇಲ್ಲಿಗೆ ಸಾಕಂದ್ರೆ ಇಲ್ಲಿಗೆ ಸಾಕು. ಮತ್ತೆ ಮುಂದೆ ನೀವು ಯಾರು ಹೇಳೋರಿದ್ರಂದ್ರೆ ಹೇಳ್ರಿ. ನಾ ಸುಮ್ಮನೆ ಆಟ ಬಂದೀನಿ ಇದು ಹೇಳೋದಕ್ಕ. ನಾ ಇನ್ನ ಏನು ಚಾಲು ಮಾಡಿಲ್ಲ, ಸುಮ್ಮನೆ ಖಾಲಿ ಕೂತೀನಿ ಅಂತ ಹೇಳಕತ್ತೀನಿ. ಈಗ ಮುಂದೆ ನೀವೇನು ಹೇಳೋದು ಹೇಳ್ರಿ. ನಿಮ್ಮ ಕೆಲಸದಾಗ ನಾನು ಅಡ್ಡಿಪಡಿಸೀನಿ ಅವತ್ತ ಇಲ್ಲ. ನಿಮ್ಮ ಏನೇನೋ ಇರ್ತಾವಲ್ಲ ರೂಢಿ ಪಾಠಗಳು, ನಮ್ಮ ಎಲ್ಲ ಕಾಡಿ ಪಾಠಗಳು. ಅವರು ಮತ್ತೆ ಮಾಡ್ಕೊಂಡು ನಡೀತಾರಂತು. ಈಗ ಅಗದಿ ಬಹಳ ಚಲೋ. ಅದು ಇನ್ನೊಂದು ಇದು ಹೇಳಿದ್ರೆ ಮಗಳ ಇದು ಧೂಮ, ಇನ್ನೊಂದು ಹೇಳಿದ್ರೆ ಧೂಮ ವಹಿನಿ. ವಹಿನಿ ವ ಹ ತೆಳಗ್ ನ ಬತ್ತ.
ಈ ಮಾಡ್ಬೇಕಲ್ಲ, ಹಿ ಬರ್ದು ನ ಬರ್ತದೆ. ವಹಿನಿ ವೈನಿ ಹಿ ಅಮ್ ಅಹ ಹೆಂಗ್ ಬರೀತೀರಿ ಹಂಗ. ವಹಿನಿ ಅಂದ್ರೆ ಬೆಂಕಿ. ಎತ್ತರ ಎತ್ತರ ಧೂಮಃ ತತ್ರ ತತ್ರ ವೈನಿಹಿ ಅಥವಾ ಅಗ್ನಿಹಿ ಅಂದ್ರೆ ಯಾಕೆ ತಲೆ ಕೆಡಿಸ್ಬೇಕ್ರಿ. ಅಥವಾ ಎತ್ತರ ಎತ್ತರ ಭೋಜನ ತತ್ರ ತತ್ರ ತೃಪ್ತಿ. ಒಂದು ಪ್ರತ್ಯಕ್ಷ ಪ್ರಮಾಣ ಬರಿಬೇಕು, ಏನೋ ಒಂದು ಅನುಮಾನ ಪ್ರಮಾಣ ಬರಿಬೇಕಷ್ಟೇ. ಎಷ್ಟರೇ ಬರಿಬೋದು ಇಂಥವು. ಅಪ್ಪಾಜಿ ಅರ್ಥಾಪತ್ತಿ ಪ್ರಮಾಣ ಬರ್ತದಲ್ರಿ ಅದ್ರೊಳಗ? ಏನ್ರಿ? ಅರ್ಥಾಪತ್ತಿ ಪ್ರಮಾಣದೊಳಗೆ ಅವ ರಾತ್ರಿ ಊಟ ಮಾಡ್ತಾನಂತ ಹೇಳಿ ತಪ್ಪದನ ಅಂತ ಹೇಳಿ ನಾವು ಅನುಮಾನ ಮಾಡ್ತೇವೆ. ಅದು ಬಂದೈತಲ್ರಿ. ಅದು ಮುಂದೆ ಹೇಳ್ತಾರೆ. ಅದಕ್ಕೆ ಏನು ವ್ಯತ್ಯಾಸ ಅದ ಅಂತ ಹೇಳ್ತಾರ. ಇದಕ್ಕೆ ಅದಕ್ಕೆ ಉದಾಹರಣೆ ಬರ್ತೈತೆ ನಾನು ಇರ್ತದ್ರಿ. ಆದ್ರೆ ನಮ್ಮ ಬುದ್ಧಿ ಆಟ ಚುರುಕಿಲ್ಲ. ನೀವು ಯಾವಾಗ ಬೇಕಾವಾಗ ಏನಾರ ಕೇಳಿದ ಕೂಡಲೇ ನಮಗೆ ಏನ್ ತಿಳಿತು, ಎಲ್ಲ ಖಾಲಿ ಡಬ್ಬ ಇಟ್ಕೊಂಡು ಕೂತಿರ್ತೀವಿ ನಾವು. ಏನೂ ತಲೆ ಇಟ್ಕೊಳ್ಳೋದು, ಆನಂದ ಒಂದು ಇಟ್ಕೊತೀವಿ. ಇವೆಲ್ಲದರ ಉದ್ದೇಶ ಆನಂದ ಒಂದದಕ್ಕೆ. ಇವುದೆಲ್ಲ ಶಾಸ್ತ್ರದ ತಿಪ್ಪಿತ್ತ ತಲೆ ಒಗಿಸೋದಕ್ಕಲ್ಲ. ತಲೆ ಒಗಿಸೋದು ಅಲ್ಲ, ತಲೆಗೆ ಇಟ್ಕೊಳ್ಳೋದು ಅಲ್ಲ. ಇದು ತಿಪ್ಪಿದು. ಈ ತಿಪ್ಪಿಯ ಚೆಲ್ಲದ್ರ ಉದ್ದೇಶ ಏನದಂದ್ರೆ ಆನಂದ ಹೊಂದೋದಕ್ಕೆ. ಆ ಆನಂದ ಒಂದು ನಮ್ಮಲ್ಲಿ ಗಟ್ಟಿಯಾಗಿ ಕೂತು ಅಂತಂದ್ರೆ ಇವು ಯಾವ ತಿಪ್ಪಿ ಬೇಕೇ ಆಗಿಲ್ಲ. ಎಲ್ಲನೂ ಅನಾತ್ಮದ ವರ್ಣನೆ ಅದ. ಕಂಪ್ಲೀಟ್ ಅನಾತ್ಮದ ವರ್ಣನೆಗಳು ಇವೆಲ್ಲ. ಏನ್ ಪ್ರತ್ಯಕ್ಷ ಪ್ರಮಾಣಗನ ಮೋಕ್ಷ ಆಗ್ತದ, ಅನುಮಾನ ಪ್ರಮಾಣಗನ ಮೋಕ್ಷ ಆಗ್ತದ? ಏನ್ ಮಾಡಿದ್ರು ಮೋಕ್ಷ ಆಗಂಗಿಲ್ಲ. ಏನ್ ಮಾಡಿದ್ರು ಮೋಕ್ಷ ಆಗಲ್ಲ. ಅದು ಮೋಕ್ಷ ತನ್ನೊಳಗೆ ತಾನು ಕುಳಿತು ತನ್ನ ಬಗ್ಗೆ ತಾನು, ನಾನು ಆತ್ಮ, ನಾನು ಬ್ರಹ್ಮ, ನಾನು ಸದ್ರೂಪ ಚಿದ್ರೂಪ, ಅದರ ಲಕ್ಷಣಗಳನ್ನು ಅರ್ಥ ಮಾಡಿಕೊಂಡು ಆ ಲಕ್ಷಣಗಳನ್ನು ಪ್ರಾಕ್ಟೀಸ್ ಮಾಡ್ಬೇಕು. ನಾವು ಪ್ರಾಕ್ಟೀಸ್ ಮಾಡಿದ್ರೆ ಬರ್ತದ. ಆ ಪ್ರಾಕ್ಟೀಸ್ ಮಾಡ್ಲಾರ್ದೆ ಸುಮ್ಮನೆ ಎಲ್ಲ ನಿಜಗುಣದ 6 ಶಾಸ್ತ್ರಗಳನ್ನೆಲ್ಲ ಕುದಿಸಿ ನೀರಾಗಿ ಹಾಕಿ ಘಟ ಕುಡಿದ್ರೂ ಬರಲ್ಲ. 4 ವೇದಗಳು ಓದಿದ್ರು ಬರಲ್ಲ. 6 ಶಾಸ್ತ್ರ ಓದಿದ್ರು ಬರಲ್ಲ. 108 ಉಪನಿಷತ್ ಓದಿದ್ರು ಬರಲ್ಲ. ಈ ವಚನಗಳು 25,000 ವಚನ ಓದಿದ್ರು ಮೋಕ್ಷ ಆಗಲ್ಲ. ಸಿದ್ಧಾಂತಿಕ ಮಣಿ ಓದಿದ್ರು ಮೋಕ್ಷ ಆಗಲ್ಲ. ಭಗವದ್ ಏನ್ ಮಾಡಿದ್ರು ಆಗಂಗಿಲ್ಲ. ನನ್ನೊಳಗೆ ನಾನು ಕುಳಿತು ಆಲೋಚನೆ ಮಾಡಿ ನನ್ನ ಆನಂದದ ಸ್ವರೂಪವನ್ನ ನಾನು ಅನುಭೂತಿ ಮಾಡಿಕೊಂಡ್ರೆ ಆಗ್ತದೆ ಅಷ್ಟೇ. ಇಲ್ಲಿ ಏನೇ ಹೇಳಿದ್ರು ಸಹಿತ ನಾನು ಹೇಳುವ ವಿಷಯ ಇದು, ನಾನು ಹೇಳುವ ವಿಷಯ ನಿಮ್ಮ ತಲೆಯೊಳಗೆ ತುಂಬುವುದಕ್ಕಾಗಿ ಅಲ್ಲ, ನಿಮಗೆ ಆನಂದ ಪಡಿಸುವುದಕ್ಕಾಗಿ. ಆ ಆನಂದನೇ ನಮ್ಮ ಗುರಿ. ಇದು ಕೇಳೋದ್ರಿಂದ ನಿಮ್ಗೆ ಆನಂದ ಆಗ್ತದೆ. ಆ ಆನಂದ ನಮ್ಮ ಗುರಿ. ಇದು ಹೇಳೋದು ಕೇಳೋದು ಮುಖ್ಯ ಅಲ್ಲ. ಪ್ರಕೃತಿಯನ್ನ ವರ್ಣನೆ ಮಾಡುವುದು ನಮ್ಮ ಮುಖ್ಯ ಅಲ್ಲ. ಪ್ರಕೃತಿಯನ್ನ ವರ್ಣನೆ ಮಾಡ್ತಾ ಮಾಡ್ತಾ ಆನಂದ ಹೊಂದೋದು ಮುಖ್ಯ. ಆನಂದನೇ ನನ್ನ ಸ್ವರೂಪ. ಎಲ್ಲ ಮುಂದೆ ಹೇಳ್ತಾರ. ಇದೆಲ್ಲ ಹೇಳಿ ಕೇಳಿ ಇವೆಲ್ಲ ಉದ್ದೇಶ ಅಲ್ಲ. ನಾವು ಆನಂದ ಹೊಂದೋದೇ ಉದ್ದೇಶ. ನಮ್ಮ ಆನಂದವನ್ನು ಅರಿತು ಆನಂದದೊಳಗೆ ನಾವು ನಿಲ್ಲೋದಕ್ಕೆ ನಮ್ಮ ಪ್ರಯತ್ನ. ಮುಂದೋಗೋಣ. ಏನು ಸಾಕ? ನೀವು ಮತ್ತೆ ಬೇರೆ ಏನ್ ಮಾತಾಡ್ತೀರಿ ಮಾತಾಡ್ರಿ. ಮುಂದಿನ ದೃಷ್ಟಾಂತಗಳು ಮತ್ತೆ ನಾಳೆ ಹೇಳೋಣ. ಸಾಕಲ್ಲ ಇವತ್ತು? ಸಾಕಿಷ್ಟೇ. ಟೇಸ್ಟ್ ಚಾಕ್ಲೇಟ್ ತಿನ್ನಂಗೆ ತಿಂದು ಮುಗಿಸ್ಬಿಡ್ಬೇಕಷ್ಟೇ. ಉಳಿದದ್ ಮತ್ತೆ ನಾಳೆ. ಎಲ್ಲ ಗೊತ್ತದ. ನಿಮಗೆ ಗೊತ್ತಿಲ್ಲದ ಏನೇನು ಇಲ್ಲ. ಏನು ಹೊಸದು ಹೇಳಂಗಿಲ್ಲ. ಎಲ್ಲ ನಿಮಗೆ ಗೊತ್ತಿದ್ದದ್ದೇ ಅದು. ನಿಮಗೆ ಗೊತ್ತಿದ್ದದ್ದೇ ತಗೊಂಡು ನಿಮಗೆ ನಿಮ್ಮ ಊರನವ್ರಿಗೆ ನಿಮಗೆ ಪರಿಚಯ ಮಾಡಿ ನಾವು ದೊಡ್ಡ ಏನೋ ಪರಿಚಯ ಮಾಡ್ತೀವಿ ಅನ್ನಂಗ ಹಿಂಗೆ ನಾವು ಲೆಕ್ಕ ಆಗಿದ್ದೀವಿ. ಎಲ್ಲರೂ ಬರ್ತಾರೆ ನಿಮಗೆ.
ಮತ್ತೀಗ ನೀವೇನ್ ಮಾಡಬೇಕು, ಇದು ಶಾಸ್ತ್ರ ಬೆಳೆಸ್ಬೇಕು. ಈಗ ಅನುಮಾನ ಪ್ರಮಾಣ, ಪ್ರತ್ಯಕ್ಷ ಪ್ರಮಾಣ, ಅನುಮಾನ ಪ್ರಮಾಣ, ಪ್ರತ್ಯಕ್ಷ ಪ್ರಮಾಣ. ನಿಮ್ಮ ಜೀವನದಾಗ ಪ್ರತಿನಿತ್ಯ ಪ್ರತ್ಯಕ್ಷ ಯಾವುದದ, ಅದರಿಂದ ಅನುಮಾನ ಯಾವುದದ. ಈಗ 1 ತಿಂಗಳು ನೌಕರಿ ಮಾಡ್ತೀರಿ, ಅದೇನು ಪ್ರತ್ಯಕ್ಷ ಪ್ರಮಾಣ. 1 ತಿಂಗಳು ನೌಕರಿ ಮಾಡೋಣ ಪಗಾರ ಸಿಗ್ತದತ್ತಿ ಏನು ಪಕ್ಕ ಅದೇನಲ್ಲಿ? ಕಣ್ಣಿಗೆ ಕಾಣಿಸ್ಲಕತ್ತದ ಏನ್ ಪಗಾರ ಅಲ್ಲಿ? ಇಲ್ಲ. ಲಾಸ್ಟಿಗೆ ಪಗಾರ ಸಿಗ್ತದತ್ತು ಒಂದು ಅನುಮಾನ ಪ್ರಮಾಣ ಅಷ್ಟೇ. ಮುಂದಿನ ಕ್ಷಣ ಬದುಕಿರ್ತೀನಿ ಅನ್ನೋದು ಅನುಮಾನ ಪ್ರಮಾಣ. ಏನ್ರಿ? ಜೀವನ ನಶ್ವರ ಆದ ಅಂತ ಅಂದು 5 ವರ್ಷಕ್ಕೆ ಡಬಲ್ ಆಗ್ತದ, 7 ವರ್ಷಕ್ಕೆ ಡಬಲ್ ಆಗ್ತದ ಅಂತೇಳಿ ಫಿಕ್ಸ್ಡ್ ಡೆಪಾಸಿಟ್ ಇರ್ತೀರಿ. ಅಲ್ಲಿ ನಶ್ವರ ಯಾವಾಗ ಯಾರು ಇರ್ತಾರೋ ಯಾರು ಸಾಯ್ತಾರೋ ಬಾಯಿಲೆ ಅನ್ನೋದು. ಅಲ್ಲಿ ಎಷ್ಟು ವರ್ಷಕ್ಕೆ ಡಬಲ್ ಆಗ್ತದೆ ಹೇಳ್ರಿ, ಅಲ್ಲಿ ಹೋಗಿ ರೊಕ್ಕ ಡಬಲ್ ಆಗೋದಕ್ಕೆ ಇಟ್ಟು ಬರೋದು. ಆ ಡಬಲ್ ಆಗತ್ತನ ಇರ್ತೀರ ಇರಂಗಿಲ್ಲ, ಯಾವನಿಗೆ ಗೊತ್ತು. ಅಂದ್ರೇನು, ನೀವು 5 ವರ್ಷ ಆದ್ಮೇಲೆ ಮೆಚುರಿಟಿ ಅಮೌಂಟ್ ತಗೊಳ್ಳೋ ಟೈಮ್ನಾಗ ನೀವು ಇರ್ತಿರತ್ತೆ. ನಿಮ್ದು ಯಾವ ಪ್ರಮಾಣ ಅದು? ಅನುಮಾನ ಪ್ರಮಾಣ. ಈಗ ದುಡ್ದದ್ದು ಉಳ್ಳಾರ್ದೆ ಅದನ್ನ ಜಮಾ ಇಟ್ಟು ಒಯ್ದು ಬ್ಯಾಂಕ್ನಾಗ ಇಡ್ತಿರಲ್ಲ, ಇದು ಯಾವ ಪ್ರಮಾಣ? ಪ್ರತ್ಯಕ್ಷ ಪ್ರಮಾಣ. ತಿನ್ನೋದಿಲ್ಲ, ಉಣೋದಿಲ್ಲ, ಬಂದದ್ದೆಲ್ಲ ಜಮಾ ಮಾಡೋದು, ರಬ್ಬರ್ ಬ್ಯಾಂಡ್ ಹಾಕೋದು, ಎಣಸೋದು, ಒಯ್ದು ಬ್ಯಾಂಕ್ನಾಗ ಇಟ್ಟು ಮುಂದೆ ಯಾವಾಗಪ್ಪ ಇದು ಮೆಚುರಿಟಿ, ಬಡ್ಡಿ ಯಾವಾಗ ಬರ್ತದ, ಗಂಟೆ ಯಾವಾಗ ಬರ್ತದ, ಡೇಟ್ ಗೀಟ್ ಎಲ್ಲ ನೋಡ್ಕೊಂಡು ಆ ಡೇಟಿಗೆ ನಾ ಬದುಕಿರ್ತೀನಿ ಅಂತೇಳಿ ಅನುಮಾನ ಪ್ರಮಾಣ. ಈಗ ಇಲ್ಲಿ ಮಾಡಕತ್ತಿದ್ದೇನು? ಪ್ರತ್ಯಕ್ಷ ಪ್ರಮಾಣ. ಹಿಂಗದ ನೋಡ್ರಿ. ಇಂಥ ಎಷ್ಟಾದ್ರೂ ಉದಾಹರಣೆಗಳು ಮಾಡ್ಕೋತೀರಿ ನೀವು. ಪ್ರತ್ಯಕ್ಷ ಪ್ರಮಾಣ, ಅನುಮಾನ ಪ್ರಮಾಣ, ಪ್ರತ್ಯಕ್ಷ ಪ್ರಮಾಣ. ನಾವೇನು ಇರ್ತೀವಿ ಅಂತ ಏನ್ ಗ್ಯಾರಂಟಿ ಅದ ಅಂತೇಳಿ ಎಷ್ಟೋ ಕೆಲಸಗಳು ಬಿಟ್ಟು ಕುಂದ್ರಲಕ್ಕೆ ಬರ್ತದ, ಮಾಡ್ಕೊತ ಹೋಗೋದು. ಹಂಗೆ ಅನುಮಾನ ಪ್ರಮಾಣದಿಂದಲೇ ಜೀವನ ನೋಡ್ಬೋದು. ನಾಳೆ ಏನೇನ್ ಕೆಲಸ ಮಾಡ್ಬೇಕಂತೇಳಿ ನೀವೇನ್ ಪ್ಲಾನ್ ಹಾಕೊಂಡಿರಿ ಅವೆಲ್ಲ ಅನುಮಾನ ಪ್ರಮಾಣನೇ ಅಲ್ಲ. ಎಲ್ಲ ಅನುಮಾನ ಪ್ರಮಾಣದಿಂದ ನಡೆದ ಜೀವನ. ಪ್ರತ್ಯಕ್ಷ ಪ್ರಮಾಣ 1ರಿಂದ ನಡೆದಿಲ್ಲ. ಕಣ್ಣಿಗೆ ಕಂಡದ್ದೇ ಒಂದು ಸತ್ಯ ಅಂತ ಮುಂದಿಂದೇನು ಮಾಡ್ತಾನೆ ಇರಲಿಲ್ಲ. ಮುಂದಿಂದೆಲ್ಲ ಪ್ಲಾನ್ ಹಾಕಿ ಮಾಡ್ಲಕತ್ತಿದ್ದೆಲ್ಲ ಅನುಮಾನ ಪ್ರಮಾಣ. ಅದಕ್ಕೆ ನಮ್ಮ ತಲೆ ಕೆಲಸ ಮಾಡ್ಬೇಕೀಗ. ಪ್ರತ್ಯಕ್ಷ ಪ್ರಮಾಣ ಯಾವುದು? ಅನುಮಾನ ಪ್ರಮಾಣ. ಪ್ರತ್ಯಕ್ಷ ಪ್ರಮಾಣ ಯಾವುದು? ಅನುಮಾನ ಪ್ರಮಾಣ. ಈಗ ನೀವೊಂದು ಕೂಸ ಆಡ್ತೀರಿ, ಎದಕ್ಕೆ ಆಡಿದ್ರಿ? ಮುಂದದು 25 ವರ್ಷದಿಂದ ಆದ್ಮೇಲೆ ನೀವು ಮುದುಕರಾದಾಗ ನಿಮ್ಗೆ ಜೋಲಿ ಹೋಗಾಗ ಅದು ರಟ್ಟೆ ಹಿಡಿತದಂತ ಅನುಮಾನ ಪ್ರಮಾಣದಿಂದ ಅದಕ್ಕೆ ಬೆಳಗ್ತೀರಿ. ಅದು ಮುಂದೆ ನಿಮ್ಗೆ ರಟ್ಟೆ ಹಿಡಿತದಂತ ಏನ್ ಗ್ಯಾರಂಟಿ? ಅನುಮಾನ ಪ್ರಮಾಣ ಅಷ್ಟೇ, ಗ್ಯಾರಂಟಿ ಏನಿಲ್ಲ ಅದ್ರಾಗ. ಕೂಸಾಡದದ್ದು ಒಂದು ಪ್ರತ್ಯಕ್ಷ ಪ್ರಮಾಣ. ಅದರಲ್ಲಿಂದ ಮುಂದೆ ನಿಮ್ಮ ನಿರೀಕ್ಷೆಗಳೆಲ್ಲ ಅನುಮಾನ ಪ್ರಮಾಣ. ಇವೆಲ್ಲ ಜೀವನದಾಗ ಅಳವಡಿಸ್ಕೋಬೇಕು, ನೋಡ್ಬೇಕು. ಎಲ್ಲ ನಮ್ಮನ್ನು ಬಿಟ್ಟು ಕಡಿ ಇಲ್ಲೇ ಇಲ್ಲ. ಎಲ್ಲ ಶಾಸ್ತ್ರ ನಮ್ಮ ಜೀವನಕ್ಕೆ ಸಂಬಂಧಪಟ್ಟದ್ದೇ ಅದ. ಎಂಜಾಯ್ ಮಾಡ್ಬೇಕು. ಈಗ ನನಗೊಂದು 10,000 ರೂಪಾಯಿ ಕೊಟ್ರಿ, ಅದು ಪ್ರತ್ಯಕ್ಷ ಪ್ರಮಾಣ. ನಮ್ಮ ಕೆಲಸ ಆದ್ಮೇಲೆ ಬಡ್ಡಿ ಸಮೇತ ನೀವು ಒಳ್ಳೆ ಕೊಡ್ತೀನಿ ಅಂತ ನೀವೇನ್ ಅನ್ಕೊಂಡ್ರಿ? ಅನುಮಾನ ಪ್ರಮಾಣ. ಕೊಡ್ತೇನೆ ಬಿಡ್ತೇನೆ, ಯಾರಿಗೆ ಗೊತ್ತು? ಮುಂದಿಂದ್ರ ಬಗ್ಗೆ ಒಂದು ಅನುಮಾನ. ಯಾಕಪ್ಪ ಹ್ಯಾಂಗಿದು ಅನುಮಾನ? ಅವನ ಮೇಲೆ ನೀನು ಭರೋಸೆ ಹೆಂಗ್ ಮಾಡ್ತಿ ಅಂತಂದ್ರೆ, ಹಿಂದೆ ಇಸ್ಕೊಂಡಾಗೆಲ್ಲ ಕರೆಕ್ಟಾಗಿ ಪ್ರಾಂಪ್ಟ್ ಆಗಿ ಕೊಟ್ಟಾರ್ರಿ, ಅದ್ರ ಸಲ ಈಗನು ಮುಂದೆ ಹಂಗೆ ಕೊಡ್ತಾರ ಅಂತ ನಾವು ಮಾಡ್ತೀವಿ ಅಷ್ಟೇ. ಅನುಮಾನ ಅಂತ ಅಷ್ಟೇ ಬಿಟ್ಟಿಲ್ಲ, ಅವರು ಪ್ರಮಾಣ ಮಾಡಿರೋರು. ಅನುಮಾನ ಪ್ರಮಾಣ ನಂಬೋದು. ಪ್ರಮಾಣ ಅಂದ್ರೆ ನಂಬಿಕೆ.
ಪ್ರಮಾಣೀಕರಿಸಲಾಗಿದೆ ಅಂದ್ರೆ ನಂಬ್ರಿ ಅಂತ. ಓಕೆ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣ ಶರಣಾರ್ಥಿಗಳು. ಎಲ್ಲರೂ ಶರಣ. ಶರಣಾರ್ಥಿಗಳು. ಎಲ್ಲ ಗುರುಗಳಿಗೂ ಶರಣಾರ್ಥಿಗಳು.